ಸರ್ಕಾರದ ಒಂದು ಪೈಸನ್ನು ತಗೊಂಡಂಗೆ ಮಾಡುವಂತ ಪ್ರಧಾನಿ ಇರ್ಬೇಕು. ಈಗಿನ ಪರಿಸ್ಥಿತಿ ಒಳಗೆ ರಾಜಕೀಯದವ್ರು ಯಾರು ಸರಿ ಇಲ್ಲ. ನಿಷ್ಠಾವಂತದಿಂದ ಕೆಲಸ ಮಾಡುವಂತ ಜನ ಬೇಕು. ಒಂದ್ ಮಗು ಕೊಟ್ಟರು ಪ್ರಧಾನಿ ಕೆಲಸ ಮಾಡ್ತಾರೆ, ಮಾಡಲ್ಲ ಅಂತ ಅಲ್ಲಿ ಹೋಗಿ ಕೂತ್ಕೊಂಡ್ಮೇಲೆ ಎಕ್ಸ್ಪೀರಿಯನ್ಸ್ ಬಂದೇ ಬರ್ತದೆ. 80 ವರ್ಷದಲ್ಲಿ ರಾಜಕೀಯ ನೋಡಿದ್ದೀನಿ, ಜನಗಳನ್ನು ನೋಡಿದ್ದೀನಿ, ಎಲ್ಲ ನೋಡಿದ್ದೀನಿ. ಜನ ಎಚ್ಚೆತ್ಕೊಂಡವರೆಗೂ ದೇಶ ಉದ್ಧಾರ ಬಹಳ ಕುಲಿಗೆಟ್ಟು ಹೋಗ್ಬಿಟ್ಟಿದೆ. ಯಾವಾಗಿಂದ ಜನಗಳಿಂದ ಹಿಡಿದು ರಾಜಕೀಯದವರು ಸೂರ್ಯ ನೋಡಕ್ ಹೋದ್ರು, ಚಂದ್ರ ನೋಡಿದ್ರು, ಇವೆಲ್ಲ ಆಕಾಶದಲ್ಲಿರೋದು, ಪ್ರಪಂಚದಲ್ಲಿರೋದನ್ನ ಸರ್ಪಡ್. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಜಯಲೈಗೌಡ್. ನಾವೀಗ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಇಲ್ಲಿನ ಜನ ಅಂತಂದ್ರೆ ಮತದಾರರನ್ನ ಕೇಳೋಣ, ಮುಂದಿನ ಪ್ರಧಾನಿ ಯಾರಾಗಬೇಕು, ಹಾಗೇನೆ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಅನ್ನೋದನ್ನ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮಗೆ ಮುಂದಿನ ಪ್ರಧಾನಿ ಆಗಿ ಯಾರು ಆಯ್ಕೆ ಆಗ್ಬೇಕು ಸರ್? ನಮಗೆ ಮುಂದಿನ ಪ್ರಧಾನಿ ಶಾಶ್ವತವಾಗಿ ಅವರಿಗೆ ಯಾವ ಆಸೆ ಆಕಾಂಕ್ಷೆಗಳು ಇಲ್ಲದಂಥ ಪ್ರಧಾನಿಗಳು ಬೇಕು. ಅಂಥವ್ರು ಇಲ್ಲ, ನಮ್ಮ ಪ್ರಪಂಚದಲ್ಲೇ ಇಲ್ಲ. ಅವ್ರಾಗ ಅವ್ರಿಗೂ ಬರಬೇಕು. ಅವರೇ ನಾ ಮಾಡ್ತೀವಿ ಅಂತ ಬರಬೇಕು. ಅಂಥವ್ರಿಗೆ ಕೊಡಬೇಕು. ತನ್ನ ಸ್ವಂತ ಜೋಬಿಂದ ಸರ್ಕಾರದ ಒಂದು ಪೈಸನ್ನು ತಗೊಂಡಂಗೆ ಮಾಡೋವಂಥ ಪ್ರಧಾನಿ ಇರಬೇಕು. ರಾಜಕೀಯನೂ ಅಂಥವರೇ ಇರಬೇಕು. ಅಂಥವ್ರಿದ್ದರೆ ಮಾತ್ರ ರಾಜಕೀಯಕ್ಕೆ ಬರಬೇಕು, ಇದ್ರೆ ಬರಬಾರ್ದು. ಈಗಿನ ಇದರಲ್ಲಿ ನೋಡಿದ್ರೆ ನಾವು ನೋಡಿ ಸಾಕಾಗೈತೆ. ಎಲ್ಲ ಚಾನಲ್ಗಳು ನೋಡಿದ್ದೀನಿ, ಎಲ್ಲ ನೋಡಿದ್ದೀನಿ. ಬರೀ ಎಲ್ಲ ರಾಜಕೀಯದವರು ಅವ್ರು ಬಂದರೆ ಇವ್ರು ಬರ್ತಾರೆ, ಯಾರು ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಬರ್ತಾರೆ ಅಷ್ಟೇ. ಸ್ವಂತ ಜಾಬಿಂದ ಹಾಕ್ಕೊಂಡು ಮಾಡೋರು ಅಂತ ಯಾರು ಜನ ಇಲ್ವೇ ಇಲ್ಲ, ಇದಾರ ಸರ್? ಹಾಗಿದ್ರೆ ಪ್ರಸ್ತುತ ಈಗಿರುವಂತ ನಾಯಕರು ಅಂತಂದ್ರೆ ಪ್ರಧಾನಿ ಆಗಿರುವಂತಹ ನರೇಂದ್ರ ಮೋದಿ ಅವರಾಗಿರ್ಬೋದು, ಅಥವಾ ಅಪೋಸಿಷನ್ ಪಾರ್ಟಿಲಿ ಅಂತಂದ್ರೆ ಈಗ ಮೈತ್ರಿಕೂಟ ಅಂತ ಏನು ಮಾಡ್ಕೊಂಡಿದ್ದಾರೆ ಅಲ್ಲಿರುವಂತಹ ರಾಹುಲ್ ಗಾಂಧಿ ಅವರಾಗಿರ್ಬೋದು, ಅಥವಾ ಮಲ್ಲಿಕಾರ್ಜುನ ಖರ್ಗೆ ಆಗಿರ್ಬೋದು, ಈ ನಾಯಕರುಗಳ ಪಟ್ಟಿಯನ್ನು ನೋಡೋದಾದ್ರೆ ಇಲ್ಲಿಂದ ಯಾವ್ದಾದ್ರು ಒಬ್ರು ನಾಯಕರು ಸಮರ್ಥರು ಅಂತ ಅನ್ಸುತ್ತೆ ನಿಮಗೆ ಪ್ರಧಾನಿಯಾಗಿ? ಈಗಿನ ಪರಿಸ್ಥಿತಿ ಒಳಗೆ ದೇವರು ಸೃಷ್ಟಿ ಮಾಡಿರೋ ಪ್ರಕಾರ ಯಾರೂ ಸರಿ ಇಲ್ಲ. ರಾಜಕೀಯದವ್ರು ಯಾರೂ ಸರಿ ಇಲ್ಲ. ಅಂಥವ್ರು ಯಾರು ಸರಿಯಾಗಿದ್ದಾರೋ ಅವನು ನಾನು ಮಾಡ್ತೀನಿ, ನಿಷ್ಠಾವಂತನ ಮಾಡ್ತೀನಿ ಅಂತ ಬಂದವನು ನಮ್ಮ ಎದುರಿಗೆ ತೋರಿಸಿ. ಯಾರು ಇಲ್ಲ. ಒಬ್ಬರನ್ನ ಆಯ್ಕೆ ಮಾಡ್ಲೇಬೇಕಲ್ವಾ ಸರ್? ಏನ್ ಮಾಡೋದು ಇವಾಗ? ಮಾಡಬೇಕು ಅಂದರೆ ನೀವು ಜನಗಳು ಅದನ್ನ ಆಲೋಚನೆ ಮಾಡಬೇಕು. ಈಗ ಯಾವುದೇ ಒಂದು ಸಭೆ ಸಂದರ್ಭಕ್ಕೆ ಮಾಡಬೇಕು ಅಂದರೆ, ಒಂದು ಫಂಕ್ಷನ್ ಮಾಡಬೇಕು ಅಂದರೆ ಅವ್ನು ಕರ್ಕೊಂಬಂದು ಅಲ್ಲಿ ಕುಂಡಿಸ್ಬೇಕಾದ್ರೆ ರಾಜಕೀಯದವರೆಲ್ಲ ದುಡ್ಡು ಕೊಡಬೇಕು. ಯಾರಿಗೆ? ಅವನಿಗೆ ಹೊಟ್ಟೆ ಹತ್ರ, ಯಾರಿಗೆ? ಪಬ್ಲಿಕ್ಸ್ಗೆ. ಅವ್ನು ಕೊಟ್ಟಿದ್ದ ಕಡೆ ಹೋಗ್ತಾ ಇರ್ತಾನೆ, ಬರ್ತಾ ಇರ್ತಾನೆ. ಎಲ್ಲಿ ಓಟ್ ದುಡ್ಡು ಕೊಡ್ತಾರೋ ಅಲ್ಲಿಗೆ ಹೋಗ್ತಾನೆ, ಬರ್ತಾನೆ, ಓಟ್ ಹಾಕ್ತಾರೆ ಅಷ್ಟೇ. ಅದರಲ್ಲಿ ಪ್ರಧಾನಿ ಆಗೋರು ಯಾರು? ನಿಷ್ಠಾವಂತದಿಂದ ಕೆಲಸ ಮಾಡೋವಂಥ ಜನ ಬೇಕಿವತ್ತು. ನಾನೇ ಆಗಲಿ, ನೀವೇ ಆಗಲಿ, ಇವತ್ತು ಒಂದು ಮಗು ಕೊಟ್ಟರು ಪ್ರಧಾನಿ ಕೆಲಸ ಮಾಡ್ತಾರೆ, ಮಾಡಲ್ಲ ಅಂತ ಅಲ್ಲಿಗೆ ಹೋಗಿ ಕೂತ್ಕೊಂಡ್ಮೇಲೆ ಎಕ್ಸ್ಪೀರಿಯನ್ಸ್ ಬಂದೇ ಬರ್ತದೆ. ಇಂಥವ್ರು ಅಂಥವನು ಪ್ರಧಾನಮಂತ್ರಿ ಅಂತ ಅಲ್ಲ ಸರ್. ಹಾಗಿದ್ರೆ ಈಗ ನಿಮ್ಮ ಪ್ರಕಾರ ಹಿಂದೆ ಆ ಥರದ ಅಂತ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ನೀವೇನು ಬಯಸ್ತಾ ಇದ್ದೀರಾ, ಆ ಥರದ ಒಂದು ರಾಜಕಾರಣಿಗಳು, ನಿಷ್ಠಾವಂತ ರಾಜಕಾರಣಿಗಳನ್ನ ತಾವು ಕಂಡಿದ್ದೀರಾ? ಆ ಥರ ಇದ್ದರೆ ಯಾರು ಹೇಳಿ? ನೋಡಿ, ಆ ಥರ ಬರಬೇಕು ಅಂದರೆ ಹಿಂದೆ ಇತ್ತು ಮಿಲ್ಟ್ರಿ ಗೌರ್ಮೆಂಟ್. ಆ ಮಿಲ್ಟ್ರಿ ಗೌರ್ಮೆಂಟ್ ಪ್ರಕಾರ ಅವರೇ ನಡೆಸ್ತಾ ಇದ್ರಲ್ಲ. ಅದಕ್ಕೆ ಒಬ್ಬ ಇದ್ದಿದ್ದು ಕಮಾಂಡ್ರ್. ಅವನೇ ಮಾಡೋನು, ಎಲ್ಲ ಮಾಡೋನು. ಹಿಂಗೆ ಅಲ್ಲಿ ಹಳ್ಳಿ ಕಟ್ಟೆಯಲ್ಲಿ ನ್ಯಾಯ ಮಾಡೋದು, ಪಂಚಾಯತಿಗಳು ಮಾಡೋದು, ಅದು ಮಾಡೋದು. ಪಂಚಾಯತಿಗಳು ಏನು ಮಾಡ್ತಾರೆ, ಯಾವ ಕಡೆ ಓಟ್ ಹಾಕಿರ್ತಾರೆ ಅದು ಕಡೆಗೆ ಸಪೋರ್ಟ್ ಮಾಡ್ತಾರೆ. ಈಗ ನಡೀತಿರೋದು ಹಂಗೇನೆ. ಅದು ಹೋಗಬೇಕು. ಹಂಗೆ ಹೋಗಬೇಕು ಅಂದರೆ ಜನಗಳು ಎಚ್ಚೆತ್ಕೊಳ್ಬೇಕು. ಹಾಗಿದ್ರೆ ಈ ಮಿಲಿಟರಿ ಗೌರ್ಮೆಂಟ್ ಅನ್ನೋದು ಬಂದರೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತನಾ ನಿಮ್ಮಿಂದ? ಯೋಚನೆ ಮಾಡಿ. ಈಗ ನಮ್ಮ ಕಾಲದ ಬಿಟ್ಬಿಡಿ, ಈಗಿನ ಕಲಿಯುಗ ಬಿಟ್ಬಿಡಿ. ಅಯೋಧ್ಯೆ ಅದ್ರಿಗೆ ಮುಂಚೆ ಈಗ ಯಾವ್ಯಾವ ರಾಜರುಗಳು ಆಡಿದ್ದಾರೆ, ಅವರೆಲ್ಲ ಯಾವ ಥರ ಮಾಡಿದ್ದಾರೆ ಅದನ್ನು ಬೈಫರ್ಕೇಷನ್ ಮಾಡಿ ನೀವು ಬಂದು ತೆಕ್ಕೊಂಡು ಹೋಗೋದಂತಲ್ಲ. ಅವನ್ನ ಅವ್ರು ಯಾವ ಥರ ಮಾಡ್ತಿದ್ರು, ಅವ್ರು ಯಾವ ಥರ ನಡೆಸ್ತಾ ಇದ್ರು, ಅವರು ದೈವಭಕ್ತಿ ಹೆಂಗಿತ್ತು, ಯಾವ ಥರ ನಡೆಸ್ತಾ ಇದ್ರು ಜನಗಳಿಗೆ,
ಏನು ಅಂತ. ಅವರಲ್ಲಿ ರಾಜಕೀಯ ಇರಲಿಲ್ಲ, ಎಂಥದ್ದಿಲ್ಲ, ಭಾಳ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇತ್ತು. ಅಂಥವ್ರು ಇರಬೇಕು. ಸರ್ ಈಗ ನೀವು ಇಷ್ಟು ವರ್ಷಗಳ ಒಂದು ರಾಜಕಾರಣವನ್ನು ನೋಡಿದ್ದೀರಾ, ಇಷ್ಟು ವರ್ಷದ ಅಂತಂದ್ರೆ ಇಷ್ಟು ವರ್ಷ ನೀವು ರಾಜಕಾರಣವನ್ನು ನೋಡಿದ್ದೀರಾ ಅಂತಂದ್ರೆ ಯಾರ್ಯಾರು ಎಲೆಕ್ಟ್ ಆದ್ರು ಯಾವ್ಯಾವ ಟೈಮಲ್ಲಿ ಅಂತ. ಬಟ್ ನಾನು ಹೇಳೋದು, ನಿಮಗೆ ಇಷ್ಟು ವರ್ಷದಲ್ಲಿ ಯಾರಾದರೂ ಒಬ್ಬ ಒಳ್ಳೆ ರಾಜಕಾರಣಿ ಓಕೆ ಅಪ್ಪ ಅಂತ ಅನ್ಸಿರೋದಾದ್ರೆ ಯಾರು ಸರ್? ನನಗೆ ಈಗ 80 ವರ್ಷ. 80 ವರ್ಷದಲ್ಲಿ ರಾಜಕೀಯನೂ ನೋಡಿದ್ದೀನಿ, ಜನಗಳನ್ನೂ ನೋಡಿದ್ದೀನಿ, ಎಲ್ಲ ನೋಡಿದ್ದೀನಿ. ಜನಗಳು ಎಚ್ಚೆತ್ಕೊಬೇಕು. ಜನ ಎಚ್ಚೆತ್ಕೊಂಡವರೆಗೂ ದೇಶ ಉದ್ಧಾರ ಆಗಲ್ಲ. ಸರ್ ಹಾಗಿದ್ರೆ ಯಾವ ಆತ್ಮಗೌರವ ಕೊಟ್ಟು ಆತ್ಮದಲ್ಲಿ ತಾನು ಏನು ಮಾಡಬೇಕು ಅಂತ ಇದ್ದೀನೋ ಅದನ್ನು ನಾನು ಮಾಡಬೇಕು, ಇದು ಮಾಡಬೇಕು, ಯಾವ ಅಪೇಕ್ಷೆ ಇಲ್ಲದೆ ನಾನು ದುಡಿಬೇಕು ಅನ್ನೋ ಜನ ಬರಬೇಕು ಮುಂದೆ. ಅವರಾಗ ಅವರು ಓಟ್ ಹಾಕ್ಸ್ಕೊಂಡು ಬರೋದಲ್ಲ. ಇನ್ನು ಮುಂದಕ್ಕೆಲ್ಲ ಅಷ್ಟೇ. 3 ಇಯರ್ಸು ನೋಡಿ ಏನಾಗ್ತದೆ. ಇವತ್ತು ಹೇಳ್ತಾ ಇದ್ದೀನಿ, 3 ಇಯರ್ಸಲ್ಲಿ ಏನು ಪ್ರಪಂಚ ಆಗ್ತದೆ ಅನ್ನೋದು ಯೋಚನೆ ಮಾಡಿರುವಂತೆ. ಬೇಕಾದ್ರೆ ಇವತ್ತು ಹೇಳಿದ್ದೀನಲ್ಲ ನೋಡಿ, ಭಾಳ ಕುಲಿಗೆಟ್ಟು ಹೋಗ್ಬಿಟ್ಟಿದೆ. ಯಾವಾಗಲಿಂದ ಜನಗಳಿಂದ ಹಿಡಿದು ರಾಜಕೀಯದವ್ರು. ಈಗ ರಾಜಕೀಯದವರೇ ಇವಾಗೆಲ್ಲ ತೊಂದರೆ ಕೊಡ್ತಾ ಇರೋದು. ಅವ್ರ ಹತ್ರನೇ ದುಡ್ಡುಗಳೆಲ್ಲ ಇರೋದು. ಇದೆಲ್ಲ ಸರಿ ಇಲ್ಲ. ಸರಿಯಾಗಿ ತಾನು ತನ್ನ ದೇಶ, ತನ್ನ ಪ್ರಜೆಗಳು ಅವ್ರಿಗೋಸ್ಕರ ದುಡಿಬೇಕು ಅನ್ನೋರು ಅವ್ರಾಗ ಅವ್ರು ಬರಬೇಕು. ಅವ್ರಾಗ ಅವ್ರು ಬಂದರೆ ಮಾತ್ರ ದೇಶ ಉದ್ಧಾರ ಆಗುತ್ತೆ. ಆವಾಗ ಯಾರು ಒಬ್ಬರು ಆಗೇ ಆಗ್ತಾರೆ. ಅಂಥವ್ರು ಬರಬೇಕು. ಯಾವ ಹುದ್ದೆ ಯಾವ ಥರ ನಡೆಸ್ತಾ ಇದ್ದಾರೆ ಆ ಥರ ಹೋಗ್ತಾ ಇದೆ. ಈಗ ಒಂದು ಸರ್ಕಾರದಲ್ಲಿ ಅವರೇ ಬರಲಿ, ರಾಜಕೀಯದವ್ರು ಇವರೇ ಬರಲಿ, ದೊಡ್ಡ ದೊಡ್ಡ ಪೆಂಡಾಲ್ಗಳು ಹಾಕ್ತಾರೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ಆ ಕೋಟ್ಯಾಂತರ ರೂಪಾಯಿ ಯಾರ್ದು? ಜನಗಳದು. ಟ್ಯಾಕ್ಸ್ಗಳು ಜಡಿತಾ ಇದ್ದಾರೆ. ಎಲ್ಲಿ ಬರ್ತದೆ ದುಡ್ಡು? ನಾವು ಕೊಡೋದು ಟ್ಯಾಕ್ಸು. ಇನ್ಯಾರು ಕೊಡ್ತಾರೆ ಟ್ಯಾಕ್ಸು? ಯಾರು ಕೊಡೋದು. ಸರಿ ಸರ್, ಈಗ ರಾಜ್ಯ ಸರ್ಕಾರ ಏನಿದೆ ಕಾಂಗ್ರೆಸ್ ಸರ್ಕಾರ, ಇದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್? ನಾವು ಸರ್ಕಾರದ ಬಗ್ಗೆಗಳು ನಾನು ಎಲ್ಲೂ ಹೇಳಲ್ಲ. ಓಕೆ. ಯಾಕೆಂದರೆ ನಾವು 80 ವರ್ಷದಿಂದ ನೋಡಿದ್ದೀವಿ. ಯಾರು ಬಂದ್ರೂ ಜನ ಸರಿ ಹೋಗಬೇಕು. ಜನಗಳಿಗೆ ಪರವಾಗಿ ಇವ್ರು ಬಿಟ್ಟಿರ್ತಾರಲ್ಲ ಓಟ್ ಕೊಟ್ಟು ಅವ್ರು ಸರಿ ಹೋಗ್ಬೇಕು. ಅವರು ನಿಷ್ಠಾವಂತದಿಂದ ಯಾವ ಸಂಬಳನೂ ತಗೊಳ್ದಲೇ ತನ್ನ ಗೌರವ ತಕ್ಕನಾಗಿ ಓಟ್ ಕೊಟ್ಟಿದ ತಕ್ಕನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾನೋ ಅಂಥ ಜನ ಬೇಕು ಇವತ್ತು. ಸರ್ ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆ. ಜನವರಿ 22ಕ್ಕೆ ಅದರ ಒಂದು ಉದ್ಘಾಟನೆ ಇದೆ. ಇದು ಒಂದು ರಾಜಕೀಯ ತಂತ್ರವೋ ಅಥವಾ ಇದು ಬೇಕಿತ್ತು ದೇಶಕ್ಕೆ, ಜನಕ್ಕೆ ಬೇಕಾಗಿದ್ದಂಥ ಸತ್ಯನೇ ದೇವಸ್ಥಾನವಾಗಿ, ಆದರೂ ಕೂಡ ಇದೊಂದು ರಾಜಕೀಯ ತಂತ್ರ ಅಂತ ಕೆಲವರು ಹೇಳ್ತಾರೆ. ಏನು ಹೇಳ್ತೀರಾ ಸರ್? ಈಗ ನೀವು ಕೇಳ್ತಿರೋ ಪ್ರಶ್ನೆಗೆ ಇದು ಭಗವಂತ ಯಾವ್ಯಾವ ಟೈಮ್ ಏನೇನು ಮಾಡಬೇಕೋ ಮಾಡ್ತಾ ಇದ್ದಾನೆ. ಇನ್ನು 3 ಇಯರ್ಸಲ್ಲಿ ಮಾಡ್ತಾನೆ. ಇನ್ನು 3 ಇಯರ್ಸಲ್ಲಿ ಹೊಸ ಪ್ರಪಂಚ ಹುಡ್ತದೆ ನೋಡಿ. ಆವಾಗ ಈಗ ನಾನು ಏನು ಹೇಳಿದೆ ಅದೆಲ್ಲ ಬದಲಾವಣೆ ಆಗುತ್ತೆ. ಧನ್ಯವಾದಗಳು ಸರ್. ಈಗ ಇಂಥವ್ರು ಬಂದರೆ ಇದಾಗ್ತದೆ, ಅಂಥವ್ರು ಬಂದರೆ ಇದಾಗ್ತದೆ ಅಂತ ಹೇಳೋಕ್ಕೆ ಆಗೋದಿಲ್ಲ. ಅದು ಸುಳ್ಳು. ಅಂಥ ದೇವತೆಗಳು ಎಷ್ಟೆಷ್ಟು ಕಷ್ಟಪಟ್ಟಿದ್ದಾರೆ ಲೆಕ್ಕ ಹಾಕಿ. ಈಶ್ವರ ಪಾರ್ವತಿ ದೇಶಕ್ಕೆಲ್ಲ ಪ್ರಪಂಚಕ್ಕೆಲ್ಲ ಅವರಿಬ್ಬರೇ. ಅದಕ್ಕೊಂದು ಉದಾಹರಣೆ ಕೊಡಬೇಕು ಅಂದರೆ ಒಂದು ಹೇಳ್ತೀನಿ. ಈ ಮರ ನಿಂತ್ಕೊಬೇಕಾದ್ರೆ ಏನು ಮಾಡಬೇಕು? ಏನೋ ಸಪೋರ್ಟ್ ಬೇಕು. ಭೂತಾಯಿ ಇದ್ದಾರೆ ಪ್ರಪಂಚ. ಈ ಪ್ರಪಂಚದಲ್ಲಿ ಎಲ್ಲನೂ ಇದೆ. ಅದು ಸರಿಯಾಗಿ ಇದೆ. ಈಗ ಬಂದಿರೋ ಉತ್ಪತ್ತಿ ಒಳಗೆ ಭಾಳ ಇದಾಗಿದೆ. ಈಗ ಸೂರ್ಯ ನೋಡೋಕ್ಕೆ ಹೋದರು, ಚಂದ್ರನ ನೋಡಿದ್ರು, ಆಮೇಲೆ ನಕ್ಷತ್ರಗಳೆಲ್ಲ ಓಡಾಡಿದ್ರು. ಇವೆಲ್ಲ ಆಕಾಶದಲ್ಲಿರೋದು. ಪ್ರಪಂಚದಲ್ಲಿರೋದನ್ನು ಸರಿಪಡಿಸ್ಬೇಕು. ಈಗ ಸೂರ್ಯನ ಹತ್ರ ಹೋದೆ ಬೆಳಿಗ್ಗೆ ಎದ್ದ ತಕ್ಷಣ ದೇವ್ರ ಕೈ ಮುಗಿತೀವಿ. ಅವನೇ ಭಗವಂತ. ಭಗವಂತ ಇಲ್ದಲೇ ಇದ್ದರೆ ನಾವು ಬದುಕೋಕ್ಕಾಗೋದಿಲ್ಲ. ಗಾಳಿ ಆಗಲ್ಲ, ನೀರು ಆಗಲ್ಲ. ಈ ಮೂರೂ ಇರೋದ್ರಿಂದ ನಾವು ಬದುಕಿದ್ದೀವಿ. ಆ ಮೂರು ಇಲ್ದಲೇ ಇದ್ದರೆ ಆಗೋದೇ ಇಲ್ಲ. ಹಿಂಗೆ ಇವೆಲ್ಲ ದೇವ್ರು ಸೃಷ್ಟಿ ಮಾಡಿದ್ದಾನೆ. ದೇವ್ರ ಸೃಷ್ಟಿ ಅಂದರೆ ನಾವು ನೀವು ಈಗ ಒಂದು ಉದಾಹರಣೆ